ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಇವತ್ತಿನ ರೆಸಿಪಿ ಏನಂತಂದರೆ ಮಲ್ಲಿಗೆ ಹೂವಿನ ಥರ ಇಡ್ಲಿನ ಮನೆಯಲ್ಲೇ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಏನೇನು ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತೊಗೊಳ್ತೀನಿ. ಅದಕ್ಕೆ 1 ಗ್ಲಾಸ್ ಆಗೋಷ್ಟು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಹಾಕೊಂಡ್ಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾತ್ರೆಗೆ ನಾನು 2 ಗ್ಲಾಸ್ ಆಗೋಷ್ಟು ಇಡ್ಲಿ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಆಗೋಷ್ಟು ಇಡ್ಲಿ ಅಕ್ಕಿ ಹಾಕೊಂಡ್ಮೇಲೆ ನಾನು ಇದಕ್ಕೆ 1 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿ ಈ ಥರ ಇರೋದನ್ನ ಇಡ್ಲಿಗೆ ಹಾಕಿ, ಇಡ್ಲಿ ಸಾಫ್ಟಾಗೂ ಚೆನ್ನಾಗಾಗುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ವೈಟಾಗಿ ಬರುತ್ತೆ. ಸೊ ನ್ಯಾಚುರಲ್ ಕಲರ್ ಕೊಡುತ್ತೆ ಈ ಸಬ್ಬಕ್ಕಿನ ಸೇರಿಸೋದ್ರಿಂದ. ಇದನ್ನೆಲ್ಲ ಹಾಕಿ ಚೆನ್ನಾಗಿ 3ರಿಂದ 4 ಸರಿ ವಾಶ್ ಮಾಡ್ಕೋಬೇಕು. ನಾನೀಗ ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ರೈಸು ಕೂಡ ಹಾಕ್ತಾಯಿದ್ದೀನಿ. ಇಡ್ಲಿಗೆ ರೈಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇಡ್ಲಿ. ಸೊ ಇದೆಲ್ಲನೂ ಒಂದು 6 ಅವರ್ ಟೈಮ್ಸು ನಾನು ನೆನೆಯೋಕ್ಕೆ ಬಿಡ್ತೀನಿ. ಈಗ 6 ಗಂಟೆ ಕಾಲ ಇದು ನೆಂದಿದೆ. ಮತ್ತು ಇದ್ರದ್ದು ನೀರೆಲ್ಲ ಚೇಂಜ್ ಮಾಡಿ 1 ಟೈಮ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಕಾಳನ್ನ ಫಸ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಉದ್ದಿನ ಕಾಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೇಸ್ಟಾಗೆ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನಾನು ತುಂಬ ನುಣ್ಣಗೆ ಪೇಸ್ಟ್ ಥರ ನಾನು ಉದ್ದಿನ ಕಾಳನ್ನ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದನ್ನ ಈಗ ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಅದಕ್ಕೆ ನೆಕ್ಸ್ಟು ಅಕ್ಕಿ ಮತ್ತು ಸಬ್ಬಕ್ಕಿ, ಅನ್ನ ಇದನ್ನೆಲ್ಲ ಹಾಕಿ ಮತ್ತೆ ನಾನು ರುಬ್ಕೊಂಡು ಬರ್ತೀನಿ. ಇದನ್ನು ನಾನೇನು ಜಾಸ್ತಿ ಪೇಸ್ಟಾಗಿ ಆ ಥರ ಎಲ್ಲ ಏನೂ ರುಬ್ಬಲ್ಲ, ತರ್ತರಿಯಾಗೇ ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ತರ್ತರಿ ಇದ್ದರೆ ಸಾಕು, ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರ್ತರಿನೂ ಬೇಡ. ಇದನ್ನು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಈಗ ರುಬ್ಕೊಳ್ತೀನಿ. ಅದೇ ಥರ ಉಳಿದಿರೋ ಅಷ್ಟೂ ಮಿಶ್ರಣನೂ ಅದೇ ಸೇಮ್ ಏನು ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಿದ್ನೋ ಅದೇ ಕನ್ಸಿಸ್ಟೆನ್ಸಿಲೇ ಇದನ್ನು ರುಬ್ಕೊಂಡಿದ್ದೀನಿ. ಇದೆಲ್ಲ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇವಾಗಲೇ ಹಾಕಿ ರುಬ್ಬಿದ ತಕ್ಷಣ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ನಾನು ಎಕ್ಸ್ಟ್ರಾ ನೀರು ಆಗಲಿ ಆದರೆ ಸೋಡಾನೂ ಆಗಲಿ ಯಾವುದೂ ನಾನಿಲ್ಲಿ ಸೇರಿಸಲ್ಲ. ನೋಡಿ, ನಾನು ಏನು ರುಬ್ಬಬೇಕಾದ್ರೆ ನೀರು ಹಾಕಿ ರುಬ್ಬಿದ್ನೋ ಅದೇ ನೀರು ಅಷ್ಟೇ ಸಾಕಾಗುತ್ತೆ. ಎಕ್ಸ್ಟ್ರಾ ನೀರಾಗಲಿ ಸೋಡಾ ಆಗಲಿ ಸೇರಿಸ್ತಾ ಇಲ್ಲ. ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದನ್ನು ಈಗ ನಾನು ಲಿಡ್ಡು ಕ್ಲೋಸ್ ಮಾಡಿ ಬೆಳಗ್ಗೆನ ಓಪನ್ ಮಾಡೋದು. ನೋಡಿ, ಈಗ ಎಷ್ಟು ಕೆಳಗಡೆ ಇದೆ. ಬೆಳಗ್ಗೆ ನಾನು ಲಿಡ್ ಓಪನ್ ಮಾಡಿದಾಗ ಹಿಟ್ಟು ಎಷ್ಟು ಉಕ್ಕು ಬಂದಿರುತ್ತೆ ಅಂತ ನೋಡೋಣ. ನೋಡಿ, ಈಗ ಬೆಳಗ್ಗೆ ಆಗಿದೆ. ನಾನೀಗ ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಉಪ್ಪು ಬಂದಿದೆ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ನೀಟಾಗಿ ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗೂ ಕೂಡ ನಾನು ಇದಕ್ಕೇನು ಸೋಡಾ ಆಗಲಿ ನೀರಾಗಲಿ ಏನೂ ಸೇರಿಸೋದಿಲ್ಲ. ನಾನು ಫಸ್ಟ್ ಟೈಮ್ ಏನು ರುಬ್ಬಿ ಮುಚ್ಚಿಟ್ಟಿದ್ನೋ ಅದೇ ಕನ್ಸಿಸ್ಟೆನ್ಸಿನೇ ಈಗೂ ಇದೆ. ಈಗ ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ 2ರಿಂದ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಆ ಇಡ್ಲಿ ಪಾತ್ರೆದು ಲಿಡ್ಡು ಏನಿದೆಯೋ ಅದನ್ನು ಕ್ಲೋಸ್ ಮಾಡಿ ಅದು ಸ್ವಲ್ಪ ನೀರು ಕುದಿಯೋಕ್ಕೆ ಬಿಡ್ತೀನಿ. ನೀರು ಕುದಿಯೋಷ್ಟರಲ್ಲಿ ನಾವು ಇಡ್ಲಿ ತಟ್ಟೆಗೆಲ್ಲನೂ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನು ಮನೇಲಿ ಯೂಶ್ವಲಿ ಇಡ್ಲಿ ಪಾತ್ರೆಗೆ ಯಾವಾಗ್ಲೂ ಹುಣಸೆಹಣ್ಣು ಹಾಕ್ತೀನಿ, ಅದು ಕಪ್ಪಗಾಗಲ್ಲ ಪಾತ್ರೆ ಅಂತ. ಸೊ ಎಲ್ಲ ಇಡ್ಲಿ ಪಾತ್ರೆಗೂ 1 ಸ್ಪೂನಿಂದ ಎಣ್ಣೆ ತೊಗೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೀಗ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಇಡ್ಲಿ ಹಿಟ್ಟನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ, ಇದೆಲ್ಲ ಹಾಕ್ಕೊಂಡಿದ್ದಾಗಿದೆ. ಒಲೆ ಮೇಲೆ ಇಟ್ಟಿರೋ ಇಡ್ಲಿ ಪಾತ್ರೆಯಲ್ಲಿರೋ ನೀರು ಕೂಡ ಕಾಯ್ದಿದೆ. ಈಗ 1 ಬೈ 1 ಎಲ್ಲ ಪ್ಲೇಟು ನಾನು ಕೂಡ ಇಡ್ಲಿ ಪಾತ್ರೆಗೆ ಇಡ್ತಾಯಿದ್ದೀನಿ. ನೋಡಿ, ನನಗೆ ತೋರಿಸ್ತಾ ಇದ್ದೀನಲ್ಲ, ನೀರೆಲ್ಲ ಕಾಯ್ದಿದೆ. ಮತ್ತು ಇದನ್ನು ಲೋ ಫ್ಲೇಮ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಮಾಡಿ 1 ಬೈ 1 ಇಡ್ಲಿ ಪ್ಲೇಟ್ನ ಅಲ್ಲಿ ಇಡ್ತಾಯಿದ್ದೀನಿ. ಇಡ್ಲಿ ಪ್ಲೇಟೆಲ್ಲ ಇಟ್ಟಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 10 to 15 ಮಿನಿಟ್ಸ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. 10 to 15 ಮಿನಿಟ್ಸು ಸಾಕಾಗುತ್ತೆ ಇಡ್ಲಿ ಬೇಯೋದಕ್ಕೆ. ಸೊ ಇದು ಲಿಡ್ ಕ್ಲೋಸ್ ಮಾಡಿ ಈಗ ನಾನು ಒಂದು 10ರಿಂದ 15 ನಿಮಿಷ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿನೂ ಯಾವುದೇ ರೀತಿ ಗಟ್ಟಿಯಾಗಲಿ ಸೀದೋಗೋದಾಗಲಿ ಯಾವುದೇ ಥರ ಆಗೋದಿಲ್ಲ. ಇದು ಚೆನ್ನಾಗಾಗುತ್ತೆ. ನೋಡಿ, ಈಗ 15 ನಿಮಿಷ ಆಗಿದೆ. ಇಡ್ಲಿ ಏನು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ.
ಈ ಥರ ಇಡ್ಲಿ ಪ್ಲೇಟ್ನೆಲ್ಲ ಕೆಳಗಡೆ ಇಟ್ಕೊಂಡು ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ನಿಜವಾಗ್ಲೂ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಅಷ್ಟೇ ವೈಟಾಗಿ ಸ್ಪಾಂಜ್ ಥರ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಫೀಲ್ ಆಗುತ್ತೆ, ಆ ಥರ ಇಡ್ಲಿ ಆಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.